ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿರಿ ಮತ್ತು ಇವತ್ತಿನ ಮಿನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಚಿಕ್ಕದಾಗಿದೆ ಚೊಕ್ಕದಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಶಿವರಾತ್ರಿ ಪ್ರಯುಕ್ತ ನಮ್ಮ ಏರಿಯಾದಲ್ಲಿ ಯಾವ ರೀತಿ ಮಾಡಿದರು ಶಿವರಾತ್ರಿನ ಅಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಅದಕ್ಕಿಂತ ಮುಂಚೆ ಆ ಶಿವರಾತ್ರಿ ಸ್ಪೆಷಲ್ ಅಂತಂದ್ರೆ ಶಿವಂದು ದರ್ಶನ ಮಾಡೋದು. ಸೊ ಆ ದರ್ಶನ ನಿಮಗೆಲ್ಲರಿಗೂ ಶಿವ ಕೊಡಲಿ, ಹಂಗೆ ನಿಮಗೆಲ್ಲರ ಮೇಲೂ ಶಿವನ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ ರೀ. ಸೊ ಫಸ್ಟ್ ನಾವು ನಮ್ಮ ಏರಿಯಾದಕ್ಕೆ ಹೋಗಿದ್ವಿ ರೀ. ಚಂದ ಅಂದ್ರೆ ಚಂದ ಡೆಕೋರೇಷನ್ ಮಾಡಿದ್ರು. ನಮ್ಮ ಏರಿಯಾದಲ್ಲೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿ ಶಿವರಾತ್ರಿನ. ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗಂತರೂ. ಫಸ್ಟ್ ಟೈಮ್ ನಾವು ಶಿವರಾತ್ರಿ ಜಾಗರಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ. ಸೊ ನಿಮ್ಮ ಏರಿಯಾದಲ್ಲಿ ಹೆಂಗೆ ಮಾಡಿದ್ರಿ, ಯಾವ ರೀತಿ ಮಾಡಿದ್ರಿ, ಅಥವಾ ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಸೊ ಶಿವರಾತ್ರಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಅದಿನ್ನು ಟೈಮ್ ಐತಿ ಅಂತಂದು ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದ್ವು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದರು. ಏನೋ ಭರತನಾಟ್ಯ ಮಾಡಿದ್ರಿ, ಶಿವನ ಧ್ಯಾನ ಮಾಡಿದರು, ಮತ್ತು ದೊಡ್ಡ ಹುಡುಗರೆಲ್ಲ ಬಂದುಬಿಟ್ಟು ಭರತನಾಟ್ಯ ಅಂತೂ ಭಾರಿ ಮಾಡಿದ್ರಿ. ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನಮಗೆ ಭರತನಾಟ್ಯ ನೋಡಿಬಿಟ್ಟು. ಯಾಕಂದ್ರೆ ಚಿಕ್ಕ ಮಕ್ಕಳು ಈಗಿನ ವ್ಯವಸ್ಥೆಯಲ್ಲಿ ಯಾರೂ ಅಷ್ಟೊಂದು ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಆಯಿತು ಭರತನಾಟ್ಯನ ಕಲಿಸ್ಕೊಡೋದಕ್ಕೆ ಹೋಗಂಗಿಲ್ಲ ರೀ. ಬರೀ ಎಜುಕೇಷನ್ ಅಂತಂದು ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಬಟ್ ನಮ್ಮದ್ರಲ್ಲಿ ಇನ್ನೂ ಉಳಿದಿದೆ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಸೊ ಆ ಕಡೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮುಗಿದ್ಮೇಲೆ ಈ ಕಡೆ ಒಂದು ಲಕ್ಷ್ಮೀ ಮೂರ್ತಿನ ತೊಗೊಂಬರಾಕತ್ತಿದ್ರು. ಎಷ್ಟು ಚಂದ ಐತಂದ್ರೆ ವಿಗ್ರಹ ಭಾರಿ ಅಂದ್ರೆ ಭಾರಿ ಐತ್ರಿ. ನಮಗಂತೂ ನೋಡಿ ತುಂಬ ಮನಸ್ಸಿಗೆ ಶಾಂತಿ ಅನ್ನಿಸ್ತು. ಭಾಳ ಇಷ್ಟ ಆತ್ರಿ ಲಕ್ಷ್ಮೀ ಮೂರ್ತಿನ ನೋಡಿಬಿಟ್ಟು. ಅದನ್ನು ಸಹ ಅಲ್ಲಿಟ್ಬಿಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡಾಕತ್ತಿದ್ರೆ ನೋಡ್ತಿರ್ಬೋದು ಎಷ್ಟು ಚಂದ ಕಾಣಕತ್ತೈತಿ ಲಕ್ಷ್ಮೀ ಮೂರ್ತಿ ಅಂತಂದು. ಸೊ ಪೂಜಾರಿಯರು ಇದಕ್ಕೆ ನೆಕ್ಸ್ಟ್ ಇವಾಗ ಪೂಜೆ ಮಾಡಬೇಕು ಅಂತಂದು ಅಲ್ಲಿರೋರಿಗೆ ಎಲ್ಲರಿಗೂ ಹೇಳತ್ತಿದ್ರು. ಅದೇ ರೀತಿ ಸಿದ್ಧತೆ ಕೂಡ ಮಾಡಾಕತ್ತಿದ್ರಿ. ಅದಾದಮೇಲೆ ಪಕ್ಕದಲ್ಲೇ ಒಂದು ಶಿವನದ ಮೂರ್ತಿ ಸಹ ಇಟ್ಟಿದ್ರಿ. ಎಷ್ಟು ಚಂದ ಇಟ್ಟಾರಂತಂದ್ರೆ ಇದನ್ನು ನೀವು ಇಲ್ಲಿ ನೋಡಿರ್ಬೋದು. ಆದಿಯೋಗಿಯಲ್ಲಿ ಯಾವ ರೀತಿ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾರೋ ಅದೇ ರೀತಿಯೇ ಶಿವನ ಮೂರ್ತಿನ ಇಟ್ಟಿದ್ರು. ಮತ್ತು ಅಲ್ಲಿ ದೀಪ ಸಹ ಬೆಳಗಿಸಿದ್ರಿ. ದೀಪ ಬೆಳಗಿಸಿದ ಮೇಲೆ ಎಲ್ಲರೂ ಫೋಟೋ ತಗೊಂಡ್ರು. ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ಸೊ ದೀಪ ಬೆಳಗಿದ ಮೇಲೆ ಶಿವನಿಗೆ ಮತ್ತೆ ಪುಷ್ಪಾರ್ಚನೆ ಮಾಡಿರಿ ಅಂತಂದು ಹೇಳಿದರು. ಅದೇ ರೀತಿ ಪೂಜಾರಿಯವರು ಅಲ್ಲಿರೋವಂಥ ಹಿರಿಯರಿಗೆ ಪುಷ್ಪವನ್ನು ಕೊಟ್ರಿ. ಪುಷ್ಪ ಕೊಟ್ಬಿಟ್ಟು ಮಂತ್ರ ಹೇಳಾಕತ್ತಿದ್ರು. ಮಂತ್ರ ಹೇಳಿದ ಮೇಲೆ ಶಿವನಿಗೆ ಪುಷ್ಪಾರ್ಚನೆ ಮಾಡಿರಿ ಅಂತಂದ್ರು. ಅವ್ರ ಮಂತ್ರ ಹೇಳತನ ವೇಟ್ ಮಾಡಿಬಿಟ್ಟು ಆಮೇಲೆ ಪುಷ್ಪಾರ್ಚನೆ ಮಾಡಿದ್ವಿ ರೀ. ಪುಷ್ಪಾರ್ಚನೆ ಮಾಡಿದ ಮೇಲೆ ಚಂದ ಅಂದ್ರೆ ಮಸ್ತ್ ಆಯಿತು. ಅದಾದ ತಕ್ಷಣ ಮತ್ತು ಪೂಜೆ ಚಲೋ ಆತ್ರಿ. ಚಲೋ ಆದಮೇಲೆ ಎಲ್ಲರೂ ಕೂತ್ಕೊಂಡು ಪೂಜೆನ ಚಂದಗೆ ನೋಡಾಕತ್ತಿದ್ವಿ ರೀ. ಶಿವನ ಧ್ಯಾನ ಮಾಡಾಕತ್ತಿದ್ವಿ. ಆ ಕಡೆಯವರೆಲ್ಲ ಪೂಜೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ಎಲ್ಲರೂ ಕೂತ್ಕೊಂಡು ನೋಡಾಕತ್ತಿದ್ವಿ ರೀ. ಚಂದ ಆತ್ರಿ. ಇನ್ನೇನು ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಪೂಜೆನ. ಯಾವತ್ತೂ ಶಿವನ ಧ್ಯಾನ ಮಾಡದೇ ಇರೋರು ಸಹ ಬಂದು ಅಲ್ಲಿ ಕೂತ್ಕೊಂಡು ಶಿವನ ಧ್ಯಾನ ಮಾಡಿದ್ರು. ಅಷ್ಟು ಚಂದ ಆತ್ರಿ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ನೋಡಾಕತ್ತಿದ್ವಿ. ಅದಾದ ತಕ್ಷಣ ಶಿವತಾಂಡವನ ಹೆಂಗೆ ಮಾಡ್ತಾರೆ ನೋಡಿ ಅದೇ ರೀತಿ ಇಲ್ಲಿ ಇರುವಂಥ ಭಕ್ತರು ಸಹ ಶಿವತಾಂಡವನ್ನು ನೋಡೋದಕ್ಕೆ ಅಂತಲೇ ಕೂತ್ಕೊಂಡಿದ್ವಿ ಅನ್ನಿಸ್ತು. ಅಷ್ಟು ಭಕ್ತಿಪೂರ್ವಕವಾಗಿ ನಾವು ಇದನ್ನು ಪೂಜೆನ ಚೆಂದಾಗೆ ನೋಡಿಕೊಂಡು ಕೂತ್ಕೊಂಡಿದ್ವಿ ರೀ. ಅದಾದಮೇಲೆ ಪೂಜೆ ಎಲ್ಲ ಚಲೋ ಆಗೈತ್ರಿ. ಪೂಜೆ ಎಲ್ಲ ಮಂತ್ರ ಘೋಷಣೆ ಎಲ್ಲ ಚಲೋ ಆತ್ರಿ. ನಾವು ಸಹ ಕೂತ್ಕೊಂಡೆಲ್ಲ ನೋಡಾಕತ್ತಿದ್ವಿ ರೀ. ಸೊ ಇದೇ ರೀತಿ ಪೂಜೆ ಎಲ್ಲ ಚೆಂದಾಗೆ ಮಾಡಾಕತ್ತಿದ್ರು. ಅಲ್ಲಿ ಚಿಕ್ಕ ಮಕ್ಕಳು ಸಹ ಕೂತ್ಕೊಂಡು ನೋಡಿದರು, ಎಂಜಾಯ್ ಮಾಡಿದರು, ಶಿವ ಜ್ಞಾನ ಮಾಡಿದ್ರಿ. ಸೊ ಇದೆಲ್ಲ ಆದಮೇಲೆ ಮತ್ತಿನ್ನೇನಪ್ಪ ಪೂಜೆ ಎಲ್ಲ ಮುಗೀತು. ಎಲ್ಲರೂ ಪ್ರಸಾದ ತೊಗೊಳಕತ್ತಿದ್ರು. ಸೊ ಪೂಜೆಗೆ ಎಲ್ಲ ಮುಗಿದ್ಮೇಲೆ ದೇವರಿಗೆಲ್ಲ ನಮಸ್ಕಾರ ಮಾಡಿ ಸೊ ನಾವು ಸಹ ಎಲ್ಲ ನಮಸ್ಕಾರ ಮಾಡೋಣ ಅಂತಂದ್ಬಿಟ್ಟು ಹೋದ್ವಿ. ನಮಸ್ಕಾರ ಮಾಡಿದ್ವಿ. ಅದಾದಮೇಲೆ ಅಲ್ಲಿ ಎಲ್ಲ ಪೂಜೆ ಮುಗಿದ ತಕ್ಷಣ ಮತ್ತೆ ಒಂದು ಸಲ ಶಿವನಿಗೂ ಸಹ ಪೂಜೆ ಮಾಡಿಬಿಟ್ಟು ಪೂಜೆ ಮುಗಿಸೋಣ ಅಂತ ಮುಗಿಸಿದ್ರಿ. ಅದಾದಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಚಲೋ ಆತ್ರಿ. ಪ್ರಸಾದ ಯಾವುದೇ ಇರಲಿ ಎಂಥದೇ ಇರಲಿ ಶಿವನ ಪ್ರಸಾದ ಅಥವಾ ದೇವ್ರ ಪ್ರಸಾದ ಅಂದರೆ ಎಲ್ರಿಗೂ ತುಂಬ ಇಷ್ಟನೇ ಆಗುತ್ತೆ. ಸೊ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಎಲ್ಲರೂ ಚೆಂದಾಗೆ ಪ್ರಸಾದ ತಿಂದ್ವಿ. ಪ್ರಸಾದ ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ ರೀ. ನಮ್ದು ಇವತ್ತಿನ ಮಿನಿ ಲಾಗ್ ರೀ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಮತ್ತೆ ಒಂದು ವಿಡಿಯೋದೊಂದಿಗೆ ಬರ್ತೇನೆ ರೀ.